ಭಾಗದಲ್ಲೆಲ್ಲ ಫುಲ್ ಟ್ರಾಫಿಕ್, ಹೆಂಗ್ ಸರ್ ಓಡಾಡ್ತೀರಾ ನೀವು? ನಮ್ಮ ದಾಸರಳ್ಳಿ ಒಳಗೆ, ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಅಂದ್ರೆ 95 ಭಾಗ ಮೈಗ್ರೆಂಟ್ಸ್. ಎಲ್ಲ ಬೀದರಿಂದ ಬೆಂಗಳೂರವರೆಗೂ ಜನ ಇಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಇದ್ರೊಳಗೆ ಈ ಪೀಣ್ಯ ಇಂಡಸ್ಟ್ರಿ ಅಂದ್ರೆ ಏಷ್ಯಾ 2ನೇ ಹೈಯೆಸ್ಟ್ ಇಂಡಸ್ಟ್ರಿ ನಮ್ಮ ಕ್ಷೇತ್ರದಲ್ಲಿ ಇದೆ, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ. ಇಂಥ ಜಾಗದಲ್ಲಿ ಈ ಟೋಲ್, ನವಯುಗ ಟೋಲು ನಮ್ಮ ದಾಸಹಳ್ಳಿ ಕ್ಷೇತ್ರ ಬೆಂಗಳೂರೊಳಗೆ ಐತಿದು. ಯಾರಾನ ಬೆಂಗಳೂರು ಇದು ಕ್ಷೇತ್ರದಲ್ಲಿ, ನಮ್ಮ ದಾಸಹಳ್ಳಿ ಕ್ಷೇತ್ರದಲ್ಲಿ ಹೆಂಗಾಗಿದೆ ಅಂದ್ರೆ, ಸ್ಕೂಲ್ ಮಕ್ಳು ಹೋಗ್ಬೇಕು ಟೋಲ್ ಕಟ್ಕೊಂಡು ಹೋಗ್ಬೇಕು, ಇಲ್ಲ ಫಂಕ್ಷನ್ಗಳು ಯಾವ್ದಾರ ಹೋಗ್ಬೇಕು ಅಂದ್ರೆ, ಮದುವೆ ಕಲ್ಯಾಣ ಮಾಡ್ಕೊಳ್ಳಲ್ಲ, ಈ ಟೋಲ್ ಆಚೆವೆ. ನಮ್ಮ ಕ್ಷೇತ್ರ ಯಾರ ಮದುವೆ ಮುಂಜಿಗೆ ಹೋಗ್ಬೇಕು ಅಂತ ಟೋಲ್ ಕಟ್ಕೊಂಡು ಟೋಲ್ ಕಟ್ಬೇಕು, ಬರುವ ಟೋಲ್ ಕಟ್ಬೇಕು. ಸಣ್ಣ ಪುಟ್ಟ ನೀನ್ ಏನಾನ ಕಾರ್ಯಕ್ರಮ ಆದ್ರೂ ಟೋಲ್ ಕಟ್ಕೊಂಡು ಹೋಗ್ಬೇಕು, ಬರ್ಬೇಕು. ಇದು ನೀವು ಬೆಂಗಳೂರೊಳಗೆ ಯಾರಾನ ಟೋಲ್ ಇಟ್ಕೊಂತಾರೆ. BBMP ಆಚೆ ಅರ್ಧ ಕಿಲೋಮೀಟರ್ ಆಚೆಗಿದೆ. ಇದನ್ನು ಅಷ್ಟೇ, ಇದು ಒಳ್ಳೆ ಪಾಯಿಂಟ್. ದಯಮಾಡಿ ಇದನ್ನ ನಾನು ಕಾಲೇ ಲೆಟರ್ ನಾನು ಬರ್ದಿದ್ದೀನಿ ನೆನ್ನೆ ದಿನ. ಇದು ಯಾವ್ದನ್ನ ಈ ಟೋಲ್ನ ಶಿಫ್ಟ್ ಮಾಡಿ ಮುಂದಕ್ಕೆ. ಅದನ್ನ ಈಗ ಇಲ್ಲಿ ನಮ್ಗೆ ನಮ್ಮ ಕ್ಷೇತ್ರದವರೆಗೂ ನಮ್ಗೆ ಅದಕ್ಕೆ ಏನ್ ಸಂಬಂಧ? ಟೋಲ್ ಫ್ಲೈಓವರ್ ಮೇಲೆ ಮ್ಯಾಲ ಮುಂದಕ್ಕೆ ಹೊರಟೋಗ್ತಾರೆ ಬೇರೆ ಸಿಟಿಯರು. ನಮ್ ದಾಸರಳ್ಳಿ ಕ್ಷೇತ್ರದವ್ರಿಗೆ ಮಾತ್ರ ಟೋಲ್ ಕಟ್ಕೊಂಡು ಹೋಗ್ಬೇಕು. ನಾವು ಅಲ್ಲಿ ಮದುವೆ ಹೋಗ್ಬೇಕು ಅಂದ್ರೆ ಟೋಲ್ ಕಟ್ಬೇಕು, ಸ್ಕೂಲ್ಗಳು ಮಕ್ಕಳು ಬಿಡ್ಬೇಕು ಅಂದ್ರೆ ಟೋಲ್ ಕಟ್ಬೇಕು. ಇದೇನು ಇದು ಇದನ್ನ ಯಾರು ಹೇಳೋರು ಕೇಳೋರಿಲ್ವೋ? ಇದು ಈ ತರ ನಮ್ಗೆ ಬಹಳ ನೋವಾಗ್ತದೆ. ಜನ ಶಾಪ ಆಗ್ತಾರೆ.